ಫೆಬ್ರವರಿ 4ರ ಪ್ರಚಲಿತ ಘಟನೆಗಳು. ವಿಶ್ವ ಕ್ಯಾನ್ಸರ್ ದಿನ. ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 4ರಂದು ಆಚರಣೆ ಮಾಡುತ್ತೇವೆ. 2025ರ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಏನಂದ್ರೆ ಯುನೈಟೆಡ್ ಬೈ ಯುನಿಕ್. ಈ ದಿನವನ್ನು ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ UICC ನೇತೃತ್ವ ವಹಿಸಿದೆ. ಈ ದಿನವನ್ನು 2000ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಇನ್ನು ಶ್ರೀಲಂಕಾದ ರಾಷ್ಟ್ರೀಯ ದಿನ. ಶ್ರೀಲಂಕಾದ ರಾಷ್ಟ್ರೀಯ ದಿನ ಅಂತೇಳಿ ಫೆಬ್ರವರಿ 4ನೇ ತಾರೀಕು ಆಚರಣೆ ಮಾಡ್ತಾರೆ. ಯಾಕಂದ್ರೆ ಶ್ರೀಲಂಕಾ ಅವತ್ತು ಬ್ರಿಟಿಷರಿಂದ ಸ್ವಾತಂತ್ರ್ಯವಾಯಿತು. 1948ರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ದೇಶದ ರಾಜಕೀಯ ಸ್ವಾತಂತ್ರ್ಯ ಸ್ಮರಣಾರ್ಥ ಶ್ರೀಲಂಕಾ ಅದನ್ನು ರಾಷ್ಟ್ರೀಯ ದಿನವಾಗಿ ಆಚರಣೆ ಮಾಡುತ್ತದೆ. ಶ್ರೀಲಂಕಾದ ರಾಜಧಾನಿ ಶ್ರೀ ಜಯವರ್ಧನೆಪುರ ಕೋಟೆ. ಇದು ಶಾಸಕಾಂಗದ ರಾಜಧಾನಿ. ಇನ್ನು ಕಾರ್ಯಾಂಗದ ರಾಜಧಾನಿ ಕೊಲಂಬೋ. ಶ್ರೀಲಂಕಾದ ಶಾಸಕಾಂಗದ ರಾಜಧಾನಿ ಶ್ರೀ ಜಯವರ್ಧನೆಪುರ ಕೋಟೆ, ಕಾರ್ಯಾಂಗದ ರಾಜಧಾನಿ ಕೊಲಂಬೋ. ಶ್ರೀಲಂಕಾದ ಕರೆನ್ಸಿ ಶ್ರೀಲಂಕಾದ ರೂಪಾಯಿ. ಶ್ರೀಲಂಕಾ ಹಿಂದೂ ಮಹಾಸಾಗರದಲ್ಲಿ ನೆಲೆಗೊಂಡಿರುವ ಒಂದು ದ್ವೀಪ ರಾಷ್ಟ್ರ ಮತ್ತು ಇದು ಭಾರತದೊಂದಿಗೆ ಪಾಕ್ ಜಲಸಂಧಿಯಿಂದ ಬೇರ್ಪಟ್ಟಿದೆ. ಶ್ರೀಲಂಕಾದ ಅಧ್ಯಕ್ಷ ಅನುರ್ ಕುಮಾರ್ ದಿಸ್ಸಾನಾಯಕ್. ಶ್ರೀಲಂಕಾದ ಪ್ರಧಾನಿ ಹರಿಣಿ ಅಮರ್ ಸೂರಿ. ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ INCOIS ಸಂಸ್ಥಾಪನಾ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಫೆಬ್ರವರಿ 3ನೇ ತಾರೀಕು. ಇದು INCOIS ಇದರ ಲಾಂಗ್ ಫಾರ್ಮ್ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್. ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ. ಇದನ್ನು ಫೆಬ್ರವರಿ 3, 1999ರಂದು ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ, ಇದು ಇಂಪಾರ್ಟೆಂಟ, ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ಯಾವ ಸಚಿವಾಲಯದ ಅಡಿಯಲ್ಲಿ? ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಯಿತು. ಇನ್ನು ಮಾಜಿ ಚೀಫ್ ಎಲೆಕ್ಷನ್ ಕಮಿಷನರ್ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತ ಅವರು ನವೀನ್ ಚಾವ್ಲಾ ಅವರು ನಿಧನರಾಗ್ಯಾರ. ಇವರು ಯಾವಾಗ ಇದು ಮಾಡ್ಯಾರ ಅಂದ್ರೆ 2009ರ ಲೋಕಸಭಾ ಚುನಾವಣೆಯ ಮೇಲ್ವಿಚಾರಣೆ ನಡೆಸಿದ್ದ ನವೀನ್ ಚಾವ್ಲಾ ಅವರು ದೆಹಲಿಯಲ್ಲಿ ನಿಧನರಾದರು. ಇವರು ಅವರಿಗೆ 79 ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಮಾಜಿ ಚೀಫ್ ಎಲೆಕ್ಷನ್ ಕಮಿಷನರ್ ನವೀನ್ ಚಾವ್ಲಾ ಅವರು ನಿಧನರಾದರು. ನವೀನ್ ಚಾವ್ಲಾ ಅವರು 2009ರಿಂದ 2010ರವರೆಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ರು ಇವರು. ಇನ್ನು ICC ಅಂಡರ್-19 ಮಹಿಳಾ T20 ವಿಶ್ವಕಪ್ ಫೈನಲ್ನಲ್ಲಿ ಭಾರತ ವಿಶ್ವಕಪ್ ಎತ್ತಿಡಿದಿದೆ. ದಕ್ಷಿಣ ಆಫ್ರಿಕಾದ ವಿರುದ್ಧ 9 ವಿಕೆಟ್ಗಳ ಜಯದೊಂದಿಗೆ ಭಾರತದ ICC ಅಂಡರ್-19 ಮಹಿಳಾ T20 ವಿಶ್ವಕಪ್ 2025ರ ಚಾಂಪಿಯನ್ಗಳಾಗಿ ಕಿರೀಟ ಧರಿಸಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯವನ್ನು ಫೆಬ್ರವರಿ 2, 2025ರಂದು ಮಲೇಷಿಯಾದ ಕೌಲಾಲಂಪುರದ ಬಯೋಮಾಸ್ ಕ್ರಿಕೆಟ್ ಓವಲ್ನಲ್ಲಿ ನಡೆಸಲಾಯಿತು. ಇದು ಅಂಡರ್-19 ಮಹಿಳಾ ಟೀಮ್ದ ಕ್ಯಾಪ್ಟನ್ ಯಾರಂದ್ರೆ ನಿಕ್ಕಿ ಪ್ರಸಾದ್. ಇವರ ನೇತೃತ್ವದಲ್ಲಿ ಕಪ್ಪನ್ನು ಗೆದ್ದುಕೊಂಡ್ರು. ಫೈನಲ್ನ ಪಂದ್ಯ ಶ್ರೇಷ್ಠ ಯಾರಂದ್ರೆ ಭಾರತದ ಗೊಂಗಡಿ ತ್ರಿಷಾ ಅವರು. ಮತ್ತು ಒಟ್ಟು ಪೂರ ಎಲ್ಲ ಮ್ಯಾಚಿದ ಸರಣಿ ಶ್ರೇಷ್ಠ ಆಟಗಾರ್ತಿ ಅಂದ್ರೆ ಯಾರಂದ್ರೆ ಭಾರತದ ಗೊಂಗಡಿ ತ್ರಿಷಾ ಅವರು. ಅವರ ಪಂದ್ಯ ಶ್ರೇಷ್ಠನೂ ಭಾರತದ ಗೊಂಗಡಿ ತ್ರಿಷಾ ಅವರ ಮತ್ತು ಸರಣಿ ಶ್ರೇಷ್ಠನೂ ಭಾರತದ ಗೊಂಗಡಿ ತ್ರಿಷಾ ಅವರು. ಸುದ್ದಿಯಲ್ಲಿರುವ ಸ್ಥಳಗಳು. ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಯು ತನ್ನ ಹೊಸ H3 ರಾಕೆಟ್ ಬಳಸಿ ಸಂಚರಣೀಯ ಉಪಗ್ರಹ ಮಿಚಿಬಿಕಿ 6 ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಈ ಮಿಚಿಬಿಕಿ 6 ಜಪಾನ್ನ ಪ್ರಾದೇಶಿಕ ಸಂಚರಣಾ ವ್ಯವಸ್ಥೆಯ 5ನೇ ಉಪಗ್ರಹವಾಗಿದ್ದು, ಇದನ್ನು ಕ್ವಾಸಿಜೆನಿತ್ ಉಪಗ್ರಹ ವ್ಯವಸ್ಥೆ ಅಥವಾ ಕ್ವಾಸಿಜೆನಿತ್ ಸ್ಯಾಟಲೈಟ್ ಸಿಸ್ಟಮ್ QZSS ಎಂದು ಹೆಸರಿಸಲಾಗಿದೆ. ಭೂಗಡಿಗಳು. ಈ ಜಪಾನ್ ರಾಷ್ಟ್ರಕ್ಕೆ ಯಾವುದೇ ಭೂಗಡಿಗಳನ್ನು ಹೊಂದಿಲ್ಲ. ಆದ್ದರಿಂದ ಇದು ಯಾವುದೇ ಭೂಗಡಿಗಳಿಲ್ಲದ ದ್ವೀಪ ರಾಷ್ಟ್ರ ಇದೆ. ಈ ದೇಶ 4 ಪ್ರಮುಖ ದ್ವೀಪಗಳು ಬಹುತೇಕ ಸಂಪೂರ್ಣ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಉತ್ತರದಿಂದ ದಕ್ಷಿಣಕ್ಕೆ ಹೊಕ್ಕೈಡೋ ಅತಿ ದೊಡ್ಡವಾದ ದ್ವೀಪ ಇಲ್ಲಿದೆ. ಜಪಾನದಲ್ಲಿರುವ ಅತಿ ದೊಡ್ಡ ದ್ವೀಪ ಹೊಕ್ಕೈಡೋ. ಇನ್ನು ಹೊನ್ಶು, ಶಿಕೋಕು, ಕ್ಯೂಶು ಇವು 4 ದ್ವೀಪಗಳು ಜಪಾನ್ನ ಅತಿ ಹೆಚ್ಚು ಭೂಪ್ರದೇಶವನ್ನು ಒಳಗೊಂಡವು. ಇನ್ನು ಸಮುದ್ರದ ಗಡಿಗಳು. ಜಪಾನ್ನ ಪೂರ್ವದಲ್ಲಿ ಪೆಸಿಫಿಕ್ ಮಹಾಸಾಗರ ಐತಿ. ಉತ್ತರದಲ್ಲಿ ಇಲ್ಲಿ ಒಕೋಟಸ್ಕ ಸಮುದ್ರ ಐತಿ. ಇನ್ನು ಪಶ್ಚಿಮಕ್ಕೆ ಜಪಾನ್ನ ಪಶ್ಚಿಮಕ್ಕೆ ಜಪಾನ್ ಸಮುದ್ರ, ಅದಕ್ಕೆ ಪೂರ್ವ ಸಮುದ್ರ ಅಂತೂ ಕರೆಯುತ್ತಾರೆ. ಇನ್ನು ನೈಋತ್ಯಕ್ಕೆ ಇಲ್ಲಿ ಪೂರ್ವ ಚೀನಾ ಸಮುದ್ರ ಕಂಡುಬರುತ್ತದೆ. ಇನ್ನು ಜಪಾನ್ನ ಹವಾಮಾನ
ಜಪಾನ್ನ ಹವಾಮಾನ ಹೆಂಗೈತೆ ಅಂದ್ರೆ ಉತ್ತರದಲ್ಲಿ ಸಬ್ ಆರ್ಕ್ಟಿಕ್ನಿಂದ ದಕ್ಷಿಣದಲ್ಲಿ ಆರ್ದ್ರ ಉಪೋಷ್ಣ ವಲಯದವರೆಗೆ ಬದಲಾಗುತ್ತದೆ. ಜಪಾನದಲ್ಲಿ ಇರುವ ಎತ್ತರದ ಶಿಖರ ಯಾವುದಂದ್ರೆ ಮೌಂಟ್ ಫ್ಯೂಜಿ. ಇದೆಷ್ಟು ಹೈಟ್ ಐತೆ ಅಂದ್ರೆ 3776 ಮೀಟ್ರ್ ಹೈಟ್ ಐತಿ. ಇದು ಒಂದು ಐಕಾನಿಕ್ ಸ್ಟ್ರಾಟೋ ವೋಲ್ಕ್ಯಾನೋ ಇದೆ. ಮೌಂಟ್ ಫ್ಯೂಜಿ ಅನ್ನೋದು ಒಂದು ವೋಲ್ಕ್ಯಾನೋ ಇದೆ. ಜಪಾನದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವ ಅಂದ್ರೆ ಶಿನಾನೋ ನದಿ. ಇದು ಜಪಾನಿನ ಅತಿ ಉದ್ದವಾದ ನದಿ ಇದೆ. ಮತ್ತು ಇತರ ನದಿಗಳು ಯಾವ್ಯಾವ ಅಂದ್ರೆ ಟೋನ್ ನದಿ, ಕಿಸೋ ನದಿ. ಈ ಜಪಾನ್ ದೇಶ ಪೆಸಿಫಿಕ್ ರಿಂಗ್ಸ್ ಆಫ್ ಫೈರ್ನ ಉದ್ದಕ್ಕೂ ಇರುವ ಸ್ಥಳದಿಂದಾಗಿ ಆಗಾಗ್ಗೆ ಭೂಕಂಪನ ಚಟುವಟಿಕೆಯನ್ನು ಅನುಭವಿಸುತ್ತದೆ. ಪೆಸಿಫಿಕ್ ರಿಂಗ್ಸ್ ಆಫ್ ಫೈರ್ನಲ್ಲಿ ಅದರ ಬಾಜು ರಾಷ್ಟ್ರಗಳು ಎಷ್ಟಿದಾವಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಸಂಭವಿಸ್ತವೆ. ಇನ್ನು ಮುಂದೆ ದಕ್ಷಿಣ ಜಾರ್ಜಿಯಾ ದ್ವೀಪ. ಈ ದಕ್ಷಿಣ ಜಾರ್ಜಿಯಾ ದ್ವೀಪದ ರಾಜಧಾನಿ ಯಾವುದಂದ್ರೆ ಕಿಂಗ್ಸ್ ಎಡ್ವರ್ಡ್ ಪಾಯಿಂಟ್. ಅದರ ಕಠಿಣ ಹವಾಮಾನ ಮತ್ತು ದುರಸ್ಥತೆಯಿಂದಾಗಿ ಸ್ಥಳೀಯ ಜನಸಂಖ್ಯೆ ಇಲ್ಲ. ಎಲ್ಲಿ ಕಂಡುಬರುತ್ತೆ ಅಂದ್ರೆ ಇಲ್ಲೈತಿ ಸೌತ್ ಜಾರ್ಜಿಯಾ ದ್ವೀಪ. ಇದ್ರ ಮೇಲೆ ಯಾರ ನಿಯಂತ್ರಣ ಐತೆ ಅಂದ್ರೆ UK ಸೌತ್ ಜಾರ್ಜಿಯಾ ದ್ವೀಪವನ್ನು ನಿಯಂತ್ರಣ ಮಾಡ್ತಾರೆ, ಯುನೈಟೆಡ್ ಕಿಂಗ್ಡಮ್ದವರು. ಇಲ್ಲಿ ಪರ್ವತಗಳು, ಭೌಗೋಳಿಕ ವೈಶಿಷ್ಟ್ಯತೆಗಳೊಳಗೆ ಪರ್ವತಗಳು ನೋಡೋದಾದ್ರೆ ಅಲ್ಲಾರ್ಡೈಸ್ ಶ್ರೇಣಿಯಿಂದ ಪ್ರಾಬಲ್ಯ ಹೊಂದಿದ್ದು 2935 ಮೀಟರ್ಗಳಷ್ಟು ಎತ್ತರದ ಶಿಖರವಾದ ಮೌಂಟ್ ಪ್ಯಾಗೆಟನ್ನು ಹೊಂದಿದೆ. ಈ ದಕ್ಷಿಣ ಜಾರ್ಜಿಯಾ ದ್ವೀಪ ಮೌಂಟ್ ಪ್ಯಾಗೆಟ್ ಎತ್ತರವಾದ ಶಿಖರವನ್ನು ಹೊಂದಿದೆ. ಒನ್ಲೈನರ್ಸ್. ಫಸ್ಟ್ ಒನ್, ಇತ್ತೀಚೆಗೆ ಯಾವ ದೇಶವು ಮಿಚಿಬಿಕಿ 6 ಸಂಚರಣೆ ಉಪಗ್ರಹವನ್ನು ಉಡಾಯಿಸಿತು? ಉತ್ತರ ಜಪಾನ್. ಎರಡನೇದ, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ವವಿದ್ಯಾಲಯವು ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ? ಉತ್ತರ ಮಹಾರಾಷ್ಟ್ರದಲ್ಲಿ ಸ್ಥಾಪನೆಯಾಗಿದೆ. ಮೂರನೇದು, ಬ್ರಿಕ್ಸ್ ಯುವ ಮಂಡಳಿಯ ಉದ್ಯಮಶೀಲತಾ ಕಾರ್ಯಗುಂಪು ಸಭೆ 2025 ಅತಿಥೇಯ ದೇಶ ಯಾವುದು? ಉತ್ತರ ಭಾರತ. ಇನ್ನು ನಾಲ್ಕನೇದು, ಸುದ್ದಿಯಲ್ಲಿ ಕಂಡುಬಂದ ದಕ್ಷಿಣ ಜಾರ್ಜಿಯಾ ದ್ವೀಪವು ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಇದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುತ್ತದೆ. ದಕ್ಷಿಣ ಜಾರ್ಜಿಯಾ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುತ್ತದೆ. ಐದನೇದು, ಗುಣೇರಿ ಗ್ರಾಮವನ್ನು ಯಾವ ರಾಜ್ಯದ ಮೊದಲ ಜೈವ ವೈವಿಧ್ಯ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ? ಉತ್ತರ ಗುಜರಾತ್. ವಿಶ್ವದ ಅತಿ ವೇಗದ ರೈಲು CR-450 ಯಾವ ದೇಶವು ಅನಾವರಣಗೊಳಿಸಿತು? ಉತ್ತರ ಚೀನಾ. ಏಳನೇದ, 2025 ಟಾಟಾ ಸ್ಟೀಲ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? R ಪ್ರಜ್ಞಾನಂದ್ ಅವರು ವಿಜಯಶಾಲಿಯಾಗ್ಯಾರ. ಯಾರ ವಿರುದ್ಧ ಅಂದ್ರೆ ಡಿ ಗುಕೇಶ್ ಅವರ ವಿರುದ್ಧ R ಪ್ರಜ್ಞಾನಂದ್ ಅವರ ಟಾಟಾ ಸ್ಟೀಲ್ ಮಾಸ್ಟರ್ ಪ್ರಶಸ್ತಿ ಪಡೆದುಕೊಂಡರು. ಎಂಟನೇದ, ಭಾರತೀಯ ರೈಲ್ವೆ ಸುಗಮ ಪ್ರಯಾಣಕ್ಕಾಗಿ ಆರಂಭಿಸಿರುವ ಹೊಸ ಸೂಪರ್ ಆ್ಯಪ್ನ ಹೆಸರೇನು? ಸ್ವರೈಲ್. ಭಾರತೀಯ ರೈಲ್ವೆ ಪ್ರಾರಂಭಿಸಿದ ಆ್ಯಪ್ ಹೆಸರು ಸ್ವರೈಲ್. ಮೌಂಟ್ ತಾರಾನಾಕಿ. ಈ ಮೌಂಟ್ ತಾರಾನಾಕಿಗೆ ವ್ಯಕ್ತಿತ್ವ ಸ್ಥಾನಮಾನವನ್ನು ನೀಡಿದ ದೇಶ ಯಾವುದು? ಯಾವ ದೇಶ ಅಂದ್ರೆ ನ್ಯೂಜಿಲ್ಯಾಂಡ್. ಇಲ್ಲೇ ಮೌರಿ ಟ್ರೈಬ, ಮೌರಿ ಬುಡಕಟ್ಟು ಸುದ್ದಿ ಒಳಗೈತೆ. ಅದು ಕಂಡುಬರುವುದು ನ್ಯೂಜಿಲ್ಯಾಂಡ್ ಒಳಗೆ ಮೌರಿ ಬುಡಕಟ್ಟುನು. ಇನ್ನು 10ನೇದು, 9ನೇ ಚಳಿಗಾಲದ ಏಷ್ಯನ್ ಕ್ರೀಡಾಕೂಟದ 2025 ಮಾಸ್ಕಾಟ್ ಯಾವುದಂದ್ರೆ ಬಿನ್ ಮತ್ತು ನಿನಿ. ಇವ ಮಾಸ್ಕಾಟ್ಗಳು.